ನಾನು ಮತ್ತು ನನ್ನ ಜೊತೆ 3 ಜನ ಹುಡುಗೀರು ರೋಡಲ್ಲಿ ನಡ್ಕೊತ ಹೋಗ್ತಿರ್ತೀವಿ. ರೋಡು ತುಂಬ ಖಾಲಿ ರೋಡ್ ಇರುತ್ತೆ, ಯಾರೂ ಇರೋದಿಲ್ಲ. ಆವಾಗ ನಮಗೆ ನೆಲದಲ್ಲಿ ರೋಡ್ ಮಧ್ಯ ಒಂದು ಆಯಿಲ್ ಗ್ರೀಸ್ ಚೆಲ್ಲಿರೋ ಥರ ಒಂದಷ್ಟು ಅಗಲ ಜಾಗ ಸ್ಪ್ರೆಡ್ ಆಗಿರುತ್ತೆ. ಅದು ಏನಂತ ಒಂಥರ ಮ್ಯಾಜಿಕಲಾಗಿ ಕಾಣೋದ್ರಿಂದ ಕ್ಯೂರಿಯಾಸಿಟಿಯಲ್ಲಿ ಹೋಗಿ ಅದನ್ನು ಮುಟ್ಟಕ್ಕೆ ಟ್ರೈ ಮಾಡ್ತೀನಿ. ಮುಟ್ಟಕ್ಕೆ ಟ್ರೈ ಮಾಡಿದಾಗ ನಂದು ಅರ್ಧ ಬೆರಳಷ್ಟು ಅದ್ರೊಳಗೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಆವಾಗ ನನಗೆ ರಿಯಲೈಸ್ ಆಗೋದು ಏನಂತಂದರೆ, ಅದು ಒಂದು ಪೋರ್ಟಲ್ ಥರ ಇರುತ್ತೆ. ಅದು ಪೋರ್ಟಲ್ ಅಂತಂದರೆ ಅದು ಬೇರೆ ಒಂದು ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ಥರ ಅನಿಸುತ್ತೆ. ತುಂಬ ಕ್ಯೂರಿಯಾಸಿಟಿ ಆಗಿ ಮತ್ತು ಯಾಕೋ ಭಯ ಆಗಿ ಆ ಬೆರಳನ್ನ ನಾನು ತೆಗ್ದುಬಿಡ್ತೀನಿ ಒಳಗೆ. ಬಟ್ ಇಮಿಡಿಯೇಟಾಗಿ ನಾನು 3 ಜನ ಇದ್ದಿದ್ದು ನನ್ನ ಜೊತೆ ಹುಡುಗೀರು, ಅವರು ಅರ್ಧ ಕೈಯಷ್ಟು ಅದರೊಳಗೆ ಹಾಕಕ್ಕೆ ಟ್ರೈ ಮಾಡ್ತಾರೆ. ಆ ಕೈ ಅವ್ರದ್ದು ಒಳಗೆ ಹೋಗುತ್ತೆ, ಬಟ್ ಅವರು ಇಮಿಡಿಯೇಟಾಗಿ ಆ ಕೈ ರಿಮೂವ್ ಮಾಡ್ತಾರೆ. ಆದರೆ ಏನಂದರೆ ತುಂಬ ಹೊತ್ತು ಇಟ್ಕೊಂಡಿದ್ರಿಂದ ಇಮ್ಮಿಡಿಯೇಟಾಗಿ ನಾನು ಅವ್ರನ್ನ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ಸು, ಅವ್ರ ಆ್ಯಕ್ಷನ್ಸು ಫುಲ್ ಚೇಂಜ್ ಆಗುತ್ತೆ. ನಾನು ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡೋವಾಗ ಅವರೊಂಥರ ಈವಿಲಾಗಿ ನಗೋದು, ಒಂಥರ ಬೇರೆ ಥರ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನನಗೆ ಏನೋ ಫಿಶ್ ಇದೆ ಏನೋ ಅದು ಸರಿಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅವರೊಂಥರ ಈವಿಲ್ ರಿಯಾಕ್ಷನ್ ನೋಡಿ ನನಗೆ ಭಯ ಆಗೋಕ್ಕೆ ಶುರುವಾಗಿ ನಾನು ಏನು ಮಾಡಬೇಕು ಅಂತ ಅರ್ಥ ಆಗೋಲ್ಲ. ಆಗ ಇಮಿಡಿಯೇಟಾಗಿ ನಾನು ಆ ಪೋರ್ಟಲಿಗೆ ಏನಾದರೂ ಮಾಡಿದ್ರೆ ಅವ್ರು ನನಗೆ ರಿಟರ್ನ್ ಆಗಿ ಮತ್ತು ಅವರು ಮುಂಚಿನ ಥರನೇ ಆಗ್ತಾರೆ ಅಂತ ಅನ್ಸೋಕ್ಕೆ ಶುರುವಾಗಿ, ಅದಕ್ಕೆ ಇಮಿಡಿಯೇಟಾಗಿ ಬೆಂಕಿ ಹಚ್ಚಬೇಕು ಅಂತ ಒಂದು ಥಾಟ್ ಬಂದು ಅದನ್ನು ಎಲ್ಲಿಂದನೋ ಹುಡುಕಿ ಒಂದು ಬೆಂಕಿ ಹಚ್ತೀನಿ ಆ ಪೋರ್ಟಲ್ಗೆ. ಬಟ್ ಸ್ಟಿಲ್ ಅವರು ಅರ್ಧಕ್ಕಷ್ಟೇ ಅವರು ರಿಕವರ್ ಆಗ್ತಾರೆ. ಬಟ್ ಅವ್ರು ಇನ್ನೂ ಅವರಲ್ಲಿ ಬದಲಾವಣೆಗಳು ಆಗೋದೇ ನನಗೆ ಅನಿಸ್ತಾ ಇರುತ್ತೆ. ಆ ಹುಡುಗಿರು ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವರು ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಒಬ್ಳಿಗೆ ಕೊಂಬು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಬ್ಳು ಕಣ್ಣು ಕಲರ್ ಚೇಂಜ್ ಆಗುತ್ತೆ, ಇನ್ನೊಬ್ಳಿಗೆ ಇನ್ನೊಂದು ಥರ ಏನೋ ಬಾಡಿಲಿ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಅರ್ಥ ಆಗುತ್ತೆ ಇದು ಪೋರ್ಟಲ್ ಸುಡೋದ್ರಿಂದ ಏನಾಗಲ್ಲ ಅಂತ ನಾನು ಹತ್ತಿರ ಹೋಗಿ ನೋಡಿದಾಗ ಆ ಪೋರ್ಟಲಲ್ಲಿ ಒಂದು ರೂಟ್ ಥರ ಒಂದು ಇಷ್ಟು ಉದ್ದ ನನಗೊಂದು ಕಾಣುತ್ತೆ. ಅದು ಬಂದ್ಬಿಟ್ಟು ಅರ್ಧ ಸುಟ್ಟಿರುತ್ತೆ. ಅದನ್ನು ನಾನು ಕೈಯಲ್ಲಿ ಇಟ್ಕೊತೀನಿ. ಆವಾಗ ನಂಗೆ ಅರ್ಥ ಆಗುತ್ತೆ ಇದನ್ನು ಸುಟ್ಟು ಹಾಕಿದ್ರೆ ನಾನು ಮೋಸ್ಟ್ಲಿ ಅವರು ಫುಲ್ಲು ರಿಕವರ್ ಆಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ನನಗೆ ವಾಪಸ್ ಸಿಗ್ಬೋದು ಅಂತ ಹೇಳಿ. ಆದರೆ ಅದು ಆಲ್ರೆಡಿ ಬೆಂಕಿ ಹಚ್ಚಿನೂ ಸುಟ್ಟಿಲ್ಲ ಅಂತಂದರೆ ಆ ರೂಟು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ಅಷ್ಟರಲ್ಲೇ ಈ 3 ಹುಡುಗೀರು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಓಡ್ತಾ ಅವರಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಎಸ್ಕೇಪ್ ಆಗೋದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ ನನಗೆ. ನಾನು ಎಲ್ಲ ಕಡೆ ಕಾಂಪ್ಲೆಕ್ಸ್ ಕಡೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಜನಜಂಗುಳಿ ಮಧ್ಯೆ ಎಲ್ಲ ಹೋಗ್ತೀನಿ. ಅವರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇನ್ನೂ ಆ ಬೇರು ನನ್ನ ಕೈಯಲ್ಲೇ ಇರುತ್ತೆ. ಹೇಗೋ ಹೀಗೋ ಮಾಡಿ ನಾನು ಒಂದು ಕಡೆ ಹೋಗ್ತೀನಿ. ಅಲ್ಲಿ ಮತ್ತೆ ನನಗೆ ಎಂಪ್ಟಿ ರೋಡ್, ಖಾಲಿ ರೋಡ್ ನನಗೆ ಸ್ಟಾರ್ಟ್ ಆಗುತ್ತೆ. ಆಗ ನಾನು ಸಡನ್ನಾಗಿ ಒಂದು ಸತಿ ಹಿಂದೆ ತಿರುಗಿ ನೋಡ್ತೀನಿ, ಆ 3 ಜನ ಹುಡುಗಿರು ನನ್ನ ಅಟ್ಟಾಡ್ಸ್ಕೊಂಡು ಬರ್ತಾಯಿದ್ದಾರಾ ಅಂತ. ಬಟ್ ಅದೃಷ್ಟವಶಾತ್ ಅವ್ರು ನನ್ನ ಅಟ್ಟಾಡ್ಸ್ಕೊಂಡು ಬರ್ತಾ ಇರಲ್ಲ. ಖಾಲಿ ರೋಡ್ ಆಗಿರೋದ್ರಿಂದ ನನ್ನ ಕೈಯಲ್ಲಿ ಇನ್ನೂ ಆ ಬೇರಿರುತ್ತೆ. ಅದನ್ನು ನಾಶ ಮಾಡೋದು ಒಂದೇ ನನ್ನ ಉದ್ದೇಶ ಆಗಿರುತ್ತೆ. ಹಾಗೆ ನಡ್ಕೊಂಡು ಹೋಗ್ತಾ ನನಗೆ ಒಂದು ಪೆಟ್ರೋಲ್ ಬಂಕ್ ಕಾಣುತ್ತೆ. ಅಲ್ಲಿ ನನಗೆ ಪೆಟ್ರೋಲು ಸಿಕ್ಕಿದಾಗ ಅದನ್ನು ಹಾಕಿ ಸುಡ್ಬೋದು ಅಂತ ಅಂದ್ಬಿಟ್ಟು ನನಗೊಂದು ಆಲೋಚನೆ ಬರುತ್ತೆ. ಅದನ್ನು ಹಾಕಿ ಸುಡೋಕ್ಕೆ ಹೋಗ್ತೀನಿ. ಆದರೂ ಆ ಬೇರು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅದು ಯಾವುದೋ ಬೇರೆ ಶಕ್ತಿಯಿಂದನೇ ಮಾಡಲಾಗಿರುತ್ತೆ ಅನಿಸುತ್ತೆ. ಅದಕ್ಕಾಗಿ ನಾನು ಯಾವುದೇ ಟೈಮ್ ವೇಸ್ಟ್ ಮಾಡ್ದಂಗೆ ಇಮಿಡಿಯೇಟಾಗಿ ಅದನ್ನು ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಅದು ಆಫ್ ಆಗ್ತಾ ಹೋಗುತ್ತೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಪದೇ ಆ ಬೆಂಕಿ ಆರಿಸ್ತಾನೆ ಹೋಗುತ್ತೆ. ನನಗೇನು ಮಾಡಬೇಕಂತ ತೋಚೋದೇ ಇಲ್ಲ. ಅಂತ ಹಿಂದೆ ತಿರುಗಿ ನೋಡಿದಾಗ 3 ಜನ ಹುಡುಗಿರು ದೂರದಲ್ಲಿ ಬರ್ತಾ ಇರೋ ಥರ ನನಗೆ ಕಾಣಿಸುತ್ತೆ. ನನ್ನ ಹತ್ರ ಹೆಚ್ಚಿನ ಸಮಯ ಉಳಿದಿಲ್ಲ ಈಗ ಅಂತ ನನಗೆ ಅರಿವಾಗ್ತಾ ಇರುತ್ತೆ. ಅದನ್ನು ಮತ್ತೆ ಬೆಂಕಿ ಹಾಕಿ ಸುಡೋಕ್ಕೆ ಟ್ರೈ ಮಾಡ್ತಾನೇ ಇರ್ತೀನಿ. ನನ್ನ ಪ್ರಯತ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ದಾಗ ಸಡನ್ನಾಗಿ ನನಗೆ ನೆನಪಾಗೋದು ಹನುಮಾನ್ ಚಾಲೀಸ. ನನ್ನ ಮನಸ್ಸಲ್ಲಿ ಜೋರಾಗಿ ಜೈ ಹನುಮಾನ್ ಜ್ಞಾನಗುಣ ಸಾಗರ್ ಅಂತ ಹೇಳ್ತಾ ನಾನು ಅದನ್ನು ಮಂತ್ರ ಜಪಿಸ್ತಾ ನಾನು ಬೆಂಕಿ ಹಾಕಿ ಸುಡ್ತಾ ಹೋದಾಗ ಆ ಬೆಂಕಿ ಹಾಕಿ ಅದು ಸುಡೋಕ್ಕೆ ಹೋಗುತ್ತೆ. ಮತ್ತು ಅದು ನಾಶ ಆಗ್ತಾ ಹೋಗುತ್ತೆ ಆ ಬೇರು. ಅದನ್ನು ನೋಡ್ತಾ ಹಿಂತಿರುಗಿ ನೋಡಿದಾಗ ಆ ಮೂಸೆ ಮುಂದೆ ಎರಡೇ ಹೆಜ್ಜೆ ದೂರದಲ್ಲಿರ್ತಾರೆ. ಅದನ್ನು ನೋಡ್ತೀನಿ. ಮತ್ತೆ ನಾನು ಬೇರೆ ತಿರುಗಿ ನೋಡಿದಾಗ ಇನ್ನೊಂದು ಸ್ವಲ್ಪ ಅಷ್ಟೇ ನಾಶ ಆಗಬೇಕು ಅನ್ನೋ ಹೊತ್ತಿಗೆ ಈ ಹುಡುಗಿರು ನನ್ನ ಹತ್ರ ಬರ್ತಾ ಇದ್ದು ನೋಡಿದಾಗ ಅವರು ರೂಪ ಎಲ್ಲ ಮತ್ತೆ ಚೇಂಜ್ ಆಗಿರುತ್ತೆ. ಅವ್ರು ನನ್ನ ಹತ್ರ ಬಂದು ಯಾಕೆ ಇಲ್ಲಿ ನಿಂತಿದ್ಯಾ, ಏನಾಯಿತು, ಟೈಮ್ ಆಯಿತು, ನಡಿ ಹೋಗೋಣ ಅಂತ ಅಂದಿದ ತಕ್ಷಣ ಇಮಿಡಿಯೇಟಾಗಿ ಹಿಂದೆ ತಿರುಗಿ ನೋಡಿದಾಗ ಬೇರೆ ಕಂಪ್ಲೀಟಾಗಿ ನಾಶ ಆಗಿರುತ್ತೆ.
ಆಗ ನಾನೊಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಅಪ್ಪ ಎಲ್ಲ ಆಯಿತು ಮುಗೀತು ಅಂತ ಹೇಳಿ ತಿರುಗಿ ಅವ್ರ ಜೊತೆಗೆ ಬನ್ನಿ ಹೋಗೋಣ ಅಂತ ಹೇಳಿ ಅವ್ರ ಜೊತೆಗೆ ಹೊರಟುಬಿಡ್ತೀನಿ.